ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಮು ಲಮಾಣಿ, ಶ್ರೀ ವಿಶ್ವಶಕ್ತಿ ನ್ಯಾಚುರಲ್ ಹೀಲಿಂಗ್ ಸೆಂಟರ್, ರಾಣೆಬೆನ್ನೂರು. ಇವತ್ತಿನ ವಿಷಯ ಏನಂದ್ರೆ ಜಾಮೂನ್ ಹಣ್ಣು, ನೇರಳೆ ಹಣ್ಣು ಅಂತ ಕರಿತೀವಿ. ಈ ನೇರಳೆ ಹಣ್ಣನ್ನು ಏನಕ್ಕೆ ತಿನ್ನಬೇಕು, ಇದರಿಂದ ಆಗುವಂಥ ಲಾಭಗಳು ಏನು ಅಂತ ಇವತ್ತು ವಿವರಣೆ ಮಾಡ್ತೀವಿ. ಹಣ್ಣು ನೋಡಿದ ಮೇಲೆ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ, ಹಾಗಾಗಿ ನಾನು ತಿನ್ಕೊಂತಾನೆ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಏನು ಬೇಜಾರು ಮಾಡ್ಕೋಬೇಡಿ. ನೇರಳೆ ಹಣ್ಣು ಯಾವ್ಯಾವ ಸಮಸ್ಯೆಗೆ ಪರಿಹಾರ ಕೊಡುತ್ತೆ, ಅದು ಯಾವ್ಯಾವ ಪೋಷಕಾಂಶಗಳು ಸಿಗುತ್ತೆ, ಯಾವ್ಯಾವ ವಿಟಮಿನ್ ಸಿಗುತ್ತೆ ಅಂತ ಈ ವಿಡಿಯೋನಲ್ಲಿ ತಿಳಿಯೋಣ. ಇದರ ಹೆಸರು ಜಾಮೂನ್ ಅಂತಲ್ಲ, ಇದರಲ್ಲಿ ಜಾಮೂಲಿಯನ್ ಅಂತ ಒಂದು ರಾಸಾಯನಿಕ ಇರುತ್ತೆ, ಜಾಮೂಲಿಯನ್ ಅಂತ. ಇದು ಯಾರಿಗೆಲ್ಲ ಉಪಯೋಗ ಅಂದರೆ, ಒಂದು ಶುಗರ್ ಪೇಷಂಟು ಇದನ್ನು ತಿನ್ಬೋದು. ಅದು 5ರಿಂದ 10 ಹಣ್ಣನ್ನು ಮಾತ್ರ ತಿನ್ನಬೇಕು. ಶುಗರ್ ಪೇಷಂಟ್ನರು ಇದರ ಎಲೆಯ ಕಷಾಯ ಮಾಡ್ಕೊಂಡು ಕುಡಿಬೋದು. ಶುಗರ್ ಪೇಷಂಟ್ ಇರೋರು ಇದರಲ್ಲಿ ಬೀಜ ಇದೆಯಲ್ಲ, ಇದನ್ನು ಪುಡಿ ಮಾಡಿಬಿಟ್ಟು ಇದರಿಂದ ಕಷಾಯ ಮಾಡ್ಕೊಂಡು ಕುಡಿಬೋದು. ಹಾಗಾಗಿ ಶುಗರ್ ಪೇಷಂಟ್ನವ್ರಿಗೆ ಒಂದು ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು. ಇದೇ ಮತ್ತೆ ಶುಗರ್ ಪೇಷಂಟ್ನರಿಗೆ ಏನೇನು ಮಾಡೋಣ ಅಂತ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ಕೊತ ಹೋಗ್ತೀನಿ. ಯಾಕಂದರೆ ಇದು ಒಂದು ದೊಡ್ಡ ಭಾಗ ವಿಡಿಯೋ ಆಗಿದ್ದರಿಂದ ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಮತ್ತೆ ಯಾರು ತಿನ್ಬೋದು? ಜೀರ್ಣಕ್ರಿಯೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು, ರಕ್ತವನ್ನು ಶುದ್ಧೀಕರಣ ಮಾಡಲು, ಹಾಗೆ ಚರ್ಮ ನಮ್ದೇನು ಇದನ್ನು ತಿನ್ಕೊಂತ ಬಂದರೆ ನಮ್ಮದು ಯೌವನ ಅಂದರೆ ಚರ್ಮ ಸುಕ್ಕಾಗೋದಿಲ್ಲ, ಆ ಥರನೂ ಮಾಡ್ಕೋಬೋದು. ಹಾಗೆ ಅತಿಯಾಗಿ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರಲ್ಲ, ಫ್ರೀಕ್ವೆಂಟ್ ಯೂರಿನೇಷನ್, ಅದು ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ. ಹೃದಯ ಆರೋಗ್ಯ ಕಾಯಿಲೆ ಸಮಸ್ಯೆಗೂ ಇದು ರಾಮಬಾಣ ಅಂತ ಹೇಳ್ಬೋದು. ಮತ್ತೆ BP ಕೂಡ ಇದಕ್ಕೆ ಕಡಿಮೆ ಆಗುತ್ತೆ. ಈ ಹಣ್ಣಿನಿಂದ BP ಕೂಡ ಕಡಿಮೆ ಆಗುತ್ತೆ. ಮೆದುಳಿಗೆ ರಕ್ತ ಚಲನೆ ಆಗದೆ ಇರುವವರೆಗೂ ಇದು ಒಂಥರ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಮತ್ತು ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೆ ನೋಡಿ, ಇಮ್ಯುನಿಟಿ ಪವರ್ಸ್, ಈಗ ಸ್ವಲ್ಪ ವಾತಾವರಣ ಚೇಂಜ್ ಆದರೆ ಸಾಕು ನೆಗಡಿ ಬರೋದು, ಕೆಮ್ಮು ಬರೋದು, ಜ್ವರ ಬರೋದು ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಸಾಧ್ಯ ಹೆಚ್ಚಿಗೆ ಮಾಡೋದಕ್ಕೆ. ಮತ್ತು ಪೋಷಕಾಂಶಗಳು ಏನಿರ್ತವೆ ಅಂದರೆ, ವಿಟಮಿನ್ C ಇರುತ್ತೆ, ವಿಟಮಿನ್ A ಇರುತ್ತೆ, ಕಬ್ಬಿಣ ಅಂದರೆ ಐರನ್ ಇರುತ್ತೆ, ಮತ್ತು ಪೊಟ್ಯಾಷಿಯಂ ಇರುತ್ತೆ, ಮ್ಯಾಗ್ನೇಷಿಯಂ ಇರುತ್ತೆ, ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ,